पूजे మన నిలేష్ పెట్టినారు అన్న పేరుతో ఆడే పట్టుకో స్వామి డ్రైవర్ పాల్మో ఓకే ಥ್ಯಾಂಕ್ ಯು ಸ್ವಲ್ಪ ಈ ಕಡೆ ರಜನ್ ಸರ್ ನಮಸ್ಕಾರ. ಇವತ್ತಿನ ನಮ್ಮ ಚೇಂಡಳ್ಳಿ ನಮಗೆ ಈ ವರದಿ ನಮ್ಮ ಈ ಕಡೆ ರೋಡಿಂದ ನಾನು ಪ್ರತಿ ವರ್ಷ ಬಂದು ಚೇಂಡಳ್ಳಿಗೆ ಬಂದು ಒಂಥರ ಚೇಂಡಳ್ಳಿ ನಮ್ಮ ಆಲಂಗೂರು ಹೇಳ್ತಿದ್ರಂತೆ ಅಮೇರಿಕ ಒಕ್ಕಲಿಗರು ಅಂತ ಹೇಳ್ತಿದ್ರಂತೆ ಚೇಂಡಳ್ಳಿ ಒಂಥರ ದರ್ಬಾರ್ ಇರ್ತಕ್ಕಂಥವ್ರು ಎಲ್ಲ. ಈಗ ಬಂದಾಗಿಂದ ನನಗೆ ಈ ರೋಡು ತುಂಬ ನೋವು ತರ್ತಾ ಇತ್ತು. ಫೀಲ್ಡ್ ಡಿಪಾರ್ಟ್ಮೆಂಟ್ನ ಕೇಳಿದ್ದೆ, ಇವತ್ತು ಮುಕ್ತಿ ಬಂತು. ನಾಳೆಯಿಂದ ವರ್ಕ್ ಸ್ಟಾರ್ಟ್ ಆಗ್ತದೆ. ಅಪ್ ಟು ಇದು ನಮ್ಮ ಬ್ರಿಡ್ಜ್ವರೆಗೂ 200 ಮೀಟ್ರ್ ಮತ್ತೆ ಉಳಿದೋಗುತ್ತೆ. ಈಗಾಗಲೇ ನನ್ನ ಮೂಡ್ಲಿಗಿರೋರಿಗೆ ಗೈಡೆನ್ಸ್ ಕೊಟ್ಟಿದ್ದೀನಿ. ಬರ್ತಕ್ಕಂಥ 30 ಕೋಟಿಲಿ ಅಮೌಂಟ್ ಹಾಕ್ಕೊಡ್ತೀನಪ್ಪ, ಇದನ್ನು ರೋಡ್ ಕಂಪ್ಲೀಟ್ ಮಾಡು ಅಂತ ಹೇಳಿದ್ದೀನಿ. ಸೊ ಈ ನಮ್ಮ ಭಾಗ ಏನು ನಮ್ಮ ಅವನಿ ಹೋಬಳಿ ಭಾಗದಲ್ಲಿ ನಾನು ಕೂಡ ಇಲ್ಲೇ ವಾಸವಾಗಿದ್ದೀನಿ. ಸೊ ಅದರಿಂದ CNDವರೆಗೂ ನಮಗೂ ಈ ಪಂಚಾಯತಿಗೂ ನಮಗೂ ಒಂದು ಅಭಿನವ ಸಂಬಂಧ. ಪ್ರಾಬ್ಲಮ್ ಏನಂತಂದರೆ ಇದು ಗಡಿಭಾಗ, ಒಂದು ಬಂಗಾರಪೇಟೆ ಕೋಲಾರ ಮುಳಭಾಗ ಸೇರ್ತಕ್ಕಂಥ ಗಡಿಭಾಗ. ಇಲ್ಲಿ ಕನ್ಫ್ಯೂಸ್ ಏನಂತಂದರೆ ಅವ್ರು ಹಾಕ್ಲಿ ಅಂತ ನಾನು ಹಾಕ್ಲಿ ಅಂತ ಅವ್ರು ಹಾಕ್ಲಿ ಅಂತ ಅವರು. ಸೊ ಅದರಿಂದ ಲಾಸ್ಟ್ಗೆ ನೋಡ್ಬಿಟ್ಟು ನಾನೇ ಹಾಕ್ಬಿಟ್ಟೆ, ಇದನ್ನು ನಾನೇ ಹಾಕ್ಬಿಟ್ಟೆ. ಸೊ ಅದರಿಂದ ಈ ಭಾಗದ ಎಲ್ಲ ನನ್ನ ಜನಕ್ಕೆ ಕೂಡ ಒಳ್ಳೆಯದಾಗಿದೆ ಅಂತ ಇಷ್ಟಪಟ್ಟಿದ್ದೆ. ಸೊ ಇನ್ನೊಂದು 50 ಲಕ್ಷ ಎಕ್ಸ್ಟ್ರಾ ಮಾಡಿ ಸೊ ಇದನ್ನು ಕಂಟಿನ್ಯೂಟಿಗೆ ನಾನು 1.5 ಕೋಟಿಗೆ ಇದನ್ನು ವ್ಯವಸ್ಥೆ ಮಾಡ್ತೀನಿ. ಸೊ ಅದರಿಂದ ಈ ಭಾಗದ ಜನ ಏನು ಕೇಳ್ತಾರೆ, ನಾವೇನು ಕೇಳೋದು ಇಲ್ಲಿ ಕೇಳ್ತಾರೆ, ಓಟಿಗೆ ಕೇಳ್ತಾರೆ, MLA ನಿಂತ್ಬಿಟ್ರೆ ಅಂತ ಕೇಳೋದು, ತಾಲೂಕು ಆಫೀಸಿಗೆ ಕೇಳ್ತಾರೆ. ಅದು ಬಿಟ್ಟರೆ ಅದು ಮಾಡೋಕ್ಕಾಗ್ತದೆ. ನಾವು MLA ಆಗಿ ಏನಾಗ್ತದೆ ಬಟ್ ಏನಂತಂದರೆ ತಮಗೆಲ್ಲರೂ ಗೊತ್ತಿರ್ತಕ್ಕಂಥದ್ದು ಸರ್ಕಾರದ ದುಡ್ಡಿಲ್ಲ, ಗ್ಯಾರಂಟಿಗಳದ್ದು ಹೋಗ್ತಾ ಇದ್ದಾವೆ. ಈ ಪುಕ್ಸಟ್ಟು ಬಸ್ಸುಗಳು, ಈ ಕರೆಂಟು, ಇದಕ್ಕೆಲ್ಲ ಹೋಗಿ ನಮ್ಮ ರೈತರ ಮೇಲೆ ಹೊರೆ ತಂದು ಇವತ್ತು ಸಾಕಷ್ಟು ಜನ 224 ಶಬ್ದ ಕೂಡ ಇದೇ ಗೋಳಾಗಿದೆ. ಅಲ್ಲಿ ಸ್ವಲ್ಪದಲ್ಲಿ ಸ್ವಲ್ಪ ಗಲಾಟೆ ಮಾಡಿ ಗರ್ಜನೆ ಮಾಡಿ ಸ್ವಲ್ಪ ಅಮೌಂಟ್ನ ಗುಂಜ್ಕೊಂಬರ್ತಾಯಿದ್ದೀನಿ. ಇದು ಈಗ ನೆನ್ನೆ ಕೂಡ ಕ್ಲಿಯರ್ ಆಯಿತು. 40 ಕೋಟಿ PW ಡಿಪಾರ್ಟ್ಮೆಂಟ್ ಅಪ್ರೂವ್ ಕೊಡ್ತೀವಿ ಅಂತ ಸೆಷನ್ನಲ್ಲಿ ಒಪ್ಕೊಂಡಿದ್ರು, ಅದನ್ನು ಅಪ್ರೂವ್ ಕೊಟ್ಟಿದ್ದಾರೆ. ಸೊ ಅದನ್ನು ಇರ್ತಕ್ಕಂಥ ರೋಡನ್ನೆಲ್ಲ ಕಂಪ್ಲೀಟ್ ಮಾಡಿ ಇನ್ನು ಇರ್ತಕ್ಕಂಥ 2 ವರ್ಷ 3 ತಿಂಗಳ ಅವಧಿಯಲ್ಲಿ ಒಳ್ಳೆ ಅಭಿವೃದ್ಧಿ ಕೆಲಸ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತೀನಿ. ಸೊ ನನ್ನ ಜನಕ್ಕೆ ಗೊತ್ತು ನಾನೇನು ಮಾಡ್ತಾಯಿದ್ದೀನಿ ಏನಿಲ್ಲ ಅಂತ. ನನ್ನ ಬೆಳೆಸಿರ್ತಕ್ಕಂಥವ್ರು, ನನಗೆ ಭಿಕ್ಷೆ ಕೊಟ್ಟಿರ್ತಕ್ಕಂಥ ಜನಕ್ಕೆ ಗೊತ್ತು ನಾನು ಅವ್ರ ಹತ್ರ ಹೆಂಗಿದ್ದೀನಿ, ಸರ್ಕಾರದ ಜೊತೆ ಹೆಂಗಿದ್ದೀನಿ ಅಂತ. ಸೊ ಅದರಿಂದ ಕೊಟ್ಟಿರ್ತಕ್ಕಂಥ ಅವಕಾಶವನ್ನು ಮುಕ್ತವಾಗಿ ಅವಕಾಶ ತೊಗೊಂಡು ಹೋಗ್ತಾಯಿದ್ದೀನಿ. ಸೊ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಬಯಸ್ತೀನಿ. ನಮ್ಮ ಕಾಂಟ್ರಾಕ್ಟ್ರು ನಮ್ಮ ಶ್ರೀನಿವಾಸಪುರ ತಾಲೂಕರು ನಮ್ಮ ಶ್ರೀನಿವಾಸಪುರ ತಾಲೂಕು ಕಾಂಟ್ರಾಕ್ಟ್ರು ನೋಡೋಕೆ ಸಖತ್ತಾಗವನೇ ಆಯ್ತಲ್ವ. ಸೊ ಅದರಿಂದ ಒಳ್ಳೇದಾಗಲಿ. ಇನ್ನು ಈ ಟೆಂಡರ್ ಹಾಕ್ಕೊಂಡು ಬಂದವರು ಎಲ್ಲರಿಗೂ ಒಳ್ಳೇದಾಗಲಿ. ಸ್ವಲ್ಪ ಎಲ್ಲ ಲೋಕಲವರು ಸ್ವಲ್ಪ ಅದಕ್ಕೆ ಸಹಕಾರ ಕೊಟ್ಟು ಆದಷ್ಟು ಬೇಗ ವರ್ಕ್ ಕಂಪ್ಲೀಟ್ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ಬೇಕಂತ ಈ ಭಾಗದ ಜನಕ್ಕೆ ನಾನು ಕೇಳ್ಕೊಳ್ತೀನಿ. ನಮ್ಮ ಚೇಂಡಳ್ಳಿ ಅವನಿ ಮತ್ತು ಕೋಲಾರಕ್ಕೆ ಹಾದು ಹೋಗುವ ಮುಖ್ಯ ರಸ್ತೆ ಹದಗೆಟ್ಟಿತ್ತು. ಅದು ನಮ್ಮ ಮಾನ್ಯ ಶಾಸಕರು ಮನಸ್ಸು ಮಾಡಿ ಸಮೃದ್ಧಿ ಮಂಜುನಾಥ್ ಅಣ್ಣನವರು ಇದು ಹಾಕ್ಕೊಟ್ಟಿದ್ದಾರೆ. ತುಂಬ ಧನ್ಯವಾದಗಳು ಅವರಿಗೆ. ಬರಲಿ ಆಮೇಲೆ ಕೊಡಿ, ಬರಲ್ಲ ಅಲ್ಲಿ ಮುಡುಗ್ಬಿಟ್ಟು ಬರಲ್ಲ, ಬರಲಿ ಎತ್ಕೊಳಗ. ಬರಲ್ಲ ಬರಲಿ ಈ ಕಡೆ ಬಾರ. ఓహో వాళ్ళ మామ కదా అందుకేనా హ్యాండ్ ఇచ్చేది.